ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ಅವರ ಪಾರ್ಥಿವ ಇನ್ನೇನು ಪದ್ಮನಾಭನಗರದ ನಿವಾಸವನ್ನ ತಲುಪುತ್ತೆ. ಚೆನ್ನಮ್ಮ ಅವರ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾ ಇದ್ರು, ಅವರ ಸರಳತೆ ಬಗ್ಗೆ. ಆಸಿಡ್ ದಾಳಿಯಾದಾಗ ದೇವೇಗೌಡರು ಡಿಪ್ರೆಷನ್ ಹೋಗಿದ್ರು. ತಾನ್ ಮಾತ್ರ ಉಪವಾಸ ಇದ್ದು ನಮ್ಮ ತಾಯಿ ಮಲಗ್ತಾ ಇದ್ರು. ತಾಯಿ ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ರು ಕುಮಾರಸ್ವಾಮಿ ಅವರು. ಏನ್ ಹೇಳಿದ್ರು ಬನ್ನಿ ನೋಡೋಣ. ಹೊಳೆನರಸೀಪುರದಲ್ಲಿ ನಾವೇನು ನಮ್ಮ ಕುಟುಂಬ ಇತ್ತು. ವಾರದ ಅನ್ನ ಅಂತಕ್ಕಂಥದ್ದನ್ನು ಬಡ ಮಕ್ಕಳಿಗೆ ಹಾಕೋರು ನಮ್ಮ ತಾಯಿಯವರು. ಮತ್ತು ನಮ್ಮ ತಂದೆಯವರು ರಾಜಕೀಯಕ್ಕೆ ಬಂದ ನಂತರ ನಮ್ಮ ತಾಯಿ ಅವರ ಒಂದು ಪ್ರತಿದಿನದ ನೇಚರು, ನಮ್ಮ ಹಳ್ಳಿಯ ಬಸ್ಗಳು ಕೊನೆಯ ಆ ರಾತ್ರಿ ಹೋಗ್ತಕ್ಕಂಥ ಬಸ್ಗಳಿದೆಯಲ್ಲ, ಆ ಬಸ್ಗಳಿಗೆ ಮಿಸ್ಸಾಗಿ ಯಾರಾದರೂ ಜನ ಉಳಿಬೇಕಾಗಿ ಬಂದರೆ ಯಾರಾದರೂ ಅಷ್ಟು ಬಂದು ಊಟಕ್ಕೆ ಬರ್ಬೋದು ಅಂತ ಹೇಳಿ ಅವರು ಊಟ ಮಾಡದೆ ಕೊನೆಯ ಹಂತದವ್ರಿಗೆ ಕೊನೆ ಬಸ್ಸು ಹೋಗಿ ಯಾರಾದರೂ ಬರ್ತಾರೇನಂತ ನಿರೀಕ್ಷೆ ಇಟ್ಟುಕೊಂಡು ಕಾದು ಬಂದಂಥವ್ರಿಗೆ ಊಟ ಬಿಡಿಸಿ ಉಪವಾಸ ಮಲಗ್ತಾ ಇದ್ದಂಥದ್ದು ಇದು ನಾವು ಕಂಡಿರ್ತಕ್ಕಂಥದ್ದು. ನಮ್ಮ ಕುಟುಂಬದಲ್ಲಿ ಒಂದು ದುಃಖಕರವಾದ ಸಂಗತಿ ನಡೆದಂಥದ್ದು ನಮ್ಮ ತಾಯಿಯ ಮೇಲೆ ಆಸಿಡ್ ಪ್ರಕರಣ. ಬಹುಶಃ ಆಗ ನಮ್ಮ ತಂದೆ ಭಾಳ ಡಿಪ್ರೆಸ್ ಒಳಗಾಗಿದ್ದರು. ಬಹುಶಃ ನಮ್ಮ ತಾಯಿ ದೇವರ ಮೇಲೆ ಅವರಿಗೆ ತುಂಬ ನಂಬಿಕೆ ಇಟ್ಟಿರೋರು. ರಾಜರಾಜೇಶ್ವರಿ ತಾಯಿಯ ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂಥವ್ರು. ಆ ಸಂದರ್ಭದಲ್ಲಿ ದೇವೇಗೌಡರು ಹೊಳೆನರಸೀಪುರದಲ್ಲಿ ನಾವೇನು ನಮ್ಮ ಕುಟುಂಬ ಇತ್ತು. ವಾರದ ಅನ್ನ ಅಂತಕ್ಕಂಥದ್ದನ್ನು ಬಡ ಮಕ್ಕಳಿಗೆ ಹಾಕೋರು ನಮ್ಮ ತಾಯಿಯವರು. ಮತ್ತು ನಮ್ಮ ತಂದೆಯವರು ರಾಜಕೀಯಕ್ಕೆ ಬಂದ ನಂತರ ನಮ್ಮ ತಾಯಿ ಅವರ ಒಂದು ಪ್ರತಿದಿನದ ನೇಚರು, ನಮ್ಮ ಹಳ್ಳಿಯ ಬಸ್ಗಳು ಕೊನೆಯ ಆ ರಾತ್ರಿ ಹೋಗ್ತಕ್ಕಂಥ ಬಸ್ಗಳಿದೆಯಲ್ಲ, ಆ ಬಸ್ಗಳಿಗೆ ಮಿಸ್ಸಾಗಿ ಯಾರಾದರೂ ಜನ ಉಳಿಬೇಕಾಗಿ ಬಂದರೆ ಆದರ್ಶ ದಂಪತಿಯಾಗಿ ಚೆನ್ನಮ್ಮ ಸಹಬಾಳ್ವೆ ನಡೆಸಿದ್ರು. ದೇವೇಗೌಡರು ನಮ್ಮ ತಾಯಿಗೆ ಸ್ವಲ್ಪನೂ ನೋವು ಕೊಡ್ತಾ ಇರಲಿಲ್ಲ. ದೇವೇಗೌಡರಿಗೆ ಚೆನ್ನಮ್ಮ ತಮ್ಮ ಒಡವೆಯನ್ನ ಕೊಟ್ಟು ಬೆನ್ನೆಲುಬಾಗಿದ್ರು. ಆರ್ಥಿಕವಾಗಿ ಸದೃಢ ಆಗೋ ತನಕ ಒಡವೆ ಬೇಡ ಅಂತಲೇ ಹೇಳಿದ್ರು. ಕಷ್ಟದ ಪರಿಸ್ಥಿತಿಯಲ್ಲಿ ಬೆನ್ನೆಲುಬಾಗಿ ನಿಂತಿದ್ರು. ಎಚ್ಡಿಕೆ ಮಾತಾಡಿದ್ರು. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಂತ್ಯಕ್ರಿಯೆ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಇವಾಗ ಸೀದಾ ಪದ್ಮನಾಭನಗರಕ್ಕೆ ಈಗ ಪಾರ್ಥಿವ ಶರೀರವನ್ನು ಕೊಂಡೊಯ್ತಕ್ಕಂಥ ಒಂದು ತೀರ್ಮಾನ ಇದೆ. ನಾಳೆ ಅಥವಾ ನಾಡಿದ್ದು ಸೋಮವಾರ ಮೋಸ್ಟ್ಲಿ ಅದನ್ನು ಎಲ್ಲಿ ಮಾಡಬೇಕು ಅನ್ನೋದು ಈಗ ಇನ್ನೂ ಕೂಡ ನಡೀತಾ ಇದೆ. ಖಂಡಿತ ಇಷ್ಟಲ್ಲೇ ಅದನ್ನು ಪ್ರಕಟ ಮಾಡ್ತಾರೆ. ವೇಳೆನ ಇದನ್ನೆಲ್ಲ ಖಂಡಿತ ಇಷ್ಟಲ್ಲೇ ಪ್ರಕಟ ಮಾಡ್ತಾರೆ. ಸೋಮವಾರ ಮಾಡೋದು ಅಂತಕ್ಕಂಥದ್ದು ಒಂದು ತೀರ್ಮಾನ ಇದೆ, ಬಟ್ ಎಲ್ಲಿ ಅಂತಕ್ಕಂಥದ್ದು ಇನ್ನೂ ಚರ್ಚೆ ಆಗ್ತದೆ. ಇವತ್ತು ನಮಗ ಇಡೀ ರಾಜ್ಯದ ಎಲ್ಲರಿಗೂ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ಇವತ್ತು ನಮ್ಮನ್ನ ಅಗಲ್ಯಾರ. ಭಾಳ ದುಃಖ ಆಗ್ತದೆ ನಮಗೆಲ್ಲ. ಯಾಕಂದರೆ ಯಾವುದೇ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥ ಸಾಮಾನ್ಯ ಜನರಿಗೆ ಕೂಡ ಅವರು ಮನೆ ಮಕ್ಕಳ ಥರ ಅವರು ನಮ್ಮನ್ನ ಗುರುತಿಸಿ ಗೌರವಿಸಿ ಮತ್ತು ಆಶೀರ್ವಾದ ಮಾಡ್ತಿದ್ರು. ಯಾವಾಗಲೂ ಅವರು ಪೂಜ್ಯದ ರೂಮಿನಲ್ಲೇ ನಾವು ಪೂಜ್ಯದ ಮನೆಯಲ್ಲಿ ನಾವು ನೋಡ್ತಿದ್ವಿ, ದೇವರ ಮನೆಯಲ್ಲಿ.
ಅಂಥ ಒಂದು ಮಹಾನ್ ವ್ಯಕ್ತಿ ಇವತ್ತೇನು ಆದರ್ಶ ದಂಪತಿಗಳು ಸನ್ಮಾನ್ಯ ದೇವೇಗೌಡರು ನಗಲಿದ್ದು ನಮಗೂ ಕೂಡ ಭಾಳ ನೋವಾಗ್ತದೆ. ಯಾಕಂದರೆ ಅಂಥವ್ರು ಇರಬೇಕು. ಯಾಕಂದರೆ ತುಂಬ ಸಂಸಾರನ ನಡೆಸಿ ಇವತ್ತು ನಮ್ಮ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಮತ್ತು ನಮ್ಮ ಸನ್ಮಾನ್ಯ ದೇವೇಗೌಡಪ್ಪಾಜಿಯವರಿಗೂ ಕುಮಾರಣ್ಣವರಿಗೆ ಒಂದು ಶಕ್ತಿಯಾಗಿದ್ದರು ಅವರು. ಅಂಥ ಒಂದು ತಾಯಿನ ನಾವು ಕಳ್ಕೊಂಡಿವಿ. ಇವತ್ತು ನಮ್ಮ ರಾಜ್ಯ ಬರಡಾಗ್ಯದ. ಅವರಿಗೆ ದೇವರು ಭಗವಂತ ಅವರಿಗೆ ಶಾಂತಿ ಕೊಡಲಿ, ಆ ದುಃಖವನ್ನು ಮರೆಯುವಂಥ ಬರೆಸಂಥ ಶಕ್ತಿ ಸನ್ಮಾನ್ಯ ದೇವೇಗೌಡರಿಗೆ ಮತ್ತು ಕುಟುಂಬಕ್ಕೆ, ನಮ್ಮೆಲ್ಲ ಇಡೀ ನಾಡಿನ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಎಲ್ಲರಿಗೂ ಕೊಡಲಿ ಅಂತೇಳಿ ನಾವು ದೇವರಲ್ಲಿ ಬೇಡಿಕೆ. ಓಕೆ, ಥ್ಯಾಂಕ್ ಯು. ಕುಮಾರಸ್ವಾಮಿ ಅವರು ಮಾತಾಡಿದ್ರು ತನ್ನ ತಾಯಿಯ ಬಗ್ಗೆ. ಆದರ್ಶ ದಂಪತಿಯಾಗಿ ಚೆನ್ನಮ್ಮ ಅವರು ಸಹಬಾಳ್ವೆ ನಡೆಸಿದ್ರು. ಸ್ವಲ್ಪವೂ ನೋವು ಕೊಡ್ತಾ ಇರಲಿಲ್ಲ ದೇವೇಗೌಡರು ನಮ್ಮ ತಾಯಿಗೆ. ಕಷ್ಟ ಅಂತ ಅಂದಾಗ ಚೆನ್ನಮ್ಮ ಅವರು ಬೆನ್ನೆಲುಬಾಗಿ ನಿಂತಿದ್ರು. ಬಂಗಾರದ ಮನುಷ್ಯ ಸಿನಿಮಾ ನಮ್ಮ ತಂದೆ ತಾಯಿ ಇಬ್ಬರು ಒಟ್ಟಿಗೆ ಹೋಗಿ ಪಿಕ್ಚರ್ ನೋಡಿದಂಥ ಒಂದು ಘಟನೆ ಕಣ್ಣ ಇವತ್ತು ನನಗೆ ನೆನಪಿನಲ್ಲಿ ಇರ್ತಕ್ಕಂಥದ್ದು. ಇವರಿಬ್ಬರ ಒಂದು ಜೋಡಿ 71 ವರ್ಷ ಯಾವ ರೀತಿ ಕಳೆದಿದ್ದಾರೆ ಅನ್ನೋದೇ ನಾವು ಯಾರೂ ಊಹೆ ಮಾಡೋಕ್ಕಾಗಲ್ಲ. ಒಂದು ದಿನ ಯಾವುದೇ ಸಂಘರ್ಷಗಳಿಲ್ಲ. ಇವರು ಏನು ತೀರ್ಮಾನ ಮಾಡಿದ್ರು ಆ ತೀರ್ಮಾನಕ್ಕೆ ನಮ್ಮ ತಂದೆಯವ್ರ ಪರವಾಗಿಲ್ಲವರು, ಅವರೇನು ತೀರ್ಮಾನ ಮಾಡಿದ್ರು ನಮ್ಮ ತಂದೆಯವ್ರು ಅವ್ರ ಪರವಾಗಿಲ್ಲವರು. ಅವರಿಬ್ಬರಲ್ಲೂ ನಡ್ಕೊಂಬಂದಂಥ ಪರಸ್ಪರ ಆ ಒಂದು ಪ್ರೀತಿ ವಿಶ್ವಾಸ ಇದೆಯಲ್ಲ, ಇವತ್ತು ನಾವು ನೋಡ್ತೀವಿ ಯಾವ ರೀತಿ ನಡೀತಾ ಇದೆ. ಬಟ್ ಇವರಿಬ್ಬರು ಭಾಳ ಮಾದರಿಯಾಗಿದ್ದಂಥ ದಂಪತಿಗಳು ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದಲ್ಲಿ ಇಂಥ ಮಾದರಿ ದಂಪತಿಗಳನ್ನು ನಾವೆಲ್ಲೂ ನೋಡೋಕ್ಕಾಗಲ್ಲ, ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ರಾಜಕಾರಣ ಕುಟುಂಬದಲ್ಲಿ ಬಂದಿದ್ದರು. ನಮ್ಮ ತಾಯಿಗೆ ಅಂಥ ಒಂದು ಆಸಿಡ್ನ ಒಂದು ಘಟನೆ ನಡೆದಿದ್ದರು. ಅವ್ರನ್ನ ನಮ್ಮ ತಂದೆಯವರು ಎಲ್ಲೂ ಸಹ ಒಂದು ದಿನ ಅವ್ರ ಮನಸ್ಸು ನೋವಾಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಈ ಕ್ಷಣದವರೆಗೆ. ನಮ್ಮ ತಂದೆಯವರು ಇನ್ನೂ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಕುಟುಂಬದ ನಿರ್ವಹಣೆಗೆ ಅವ್ರ ಇಂಜಿನಿಯರು, ಗುತ್ತಿಗೆದಾರರಾಗಿ ಕೆಲಸ ಮಾಡಬೇಕಾದ್ರೆ ಅವ್ರ ಹತ್ರ ಹಣ ಇಲ್ಲ. ಸುಮ್ಮನೆ ಅವರ ಹಿಂದೆ ಇದ್ದಂಥ ಹಿಂಬಾಲಕನ ಕೈನಲ್ಲಿ ನಮ್ಮ ತಾಯಿಗೆ ಅವ್ರ ಹತ್ರ ಇದ್ದಂಥ ಒಡವೆಗಳನ್ನು ಕಳಿಸ್ಕೊಡ್ಲಿಕ್ಕೆ ಹೇಳಿ ಕಳಿಸ್ತಾರೆ. ಅವರ ಕಿವಿಲಿದ್ದಂಥ ಓಲೆ ತಾಳಿ ಒಂದು ಬಿಟ್ಟು ಇನ್ನು ಉಳಿದು ಎಲ್ಲ ಒಡವೆನ ಕಳಿಸ್ತಾರೆ. ಅದರಿಂದ ಅವರ ಜೀವನ ಪ್ರಾರಂಭ ಮಾಡ್ತಾರೆ ನಮ್ಮ ತಂದೆಯವರು ಆ ಗುತ್ತಿಗೆದಾರರಾಗಿ. ನಂತರ ನಮ್ಮ ತಾಯಿಯವರು ಹೇಳ್ತಾರೆ, ಒಂದು ಸಲ ಅದನ್ನು ಮತ್ತೆ ಒಡವೆ ವಾಪಸ್ ಕೊಡ್ಲಿಕ್ಕೆ ಹೋದಾಗ, ನೀವು ಎಲ್ಲಿಯವರೆಗೆ ಸ್ವಂತ ಶಕ್ತಿ ಮೇಲೆ ಹಣ ಗಳಿಕೆ ಮಾಡಿ ಮತ್ತೆ ಪುನಃ ನನ್ನಿಂದ ಒಡವೆ ಕೇಳಲ್ಲ ಅಂತಕ್ಕಂಥ ಒಂದು ಶಕ್ತಿ ನೀವು ಬೆಳೆಸ್ಕೊಂಡಾಗ ಆಗ ನೀವು ಒಡವೆ ನನಗೆ ವಾಪಸ್ ಕೊಡಿ, ಅಲ್ಲಿವರೆಗೆ ಅದು ನಿಮ್ಮ ಹತ್ರನೇ ಇರಲಿ ಅಂತ ಹೇಳಿ ಅವರು ಆ ಒಡವೆಗಳನ್ನು ತೆಗೆದುಕೊಳ್ಳದೇ ಇದ್ದಂಥದ್ದು ಇವತ್ತು ಆಸ್ತಿ ನಮ್ಮ ಮುಂದೆ ಇದೆ. ಈ ಥರ ನಡ್ಕೊಂಬಂದಿದ್ದಾರೆ. 71 ವರ್ಷ ನೀವು ಹೇಳಿದಾಗ ಅವ್ರಿಗೆ 93 ವರ್ಷ, ಇವರಿಗೆ 89 ವರ್ಷ. ಬಹುಶಃ ನಮ್ಮ ರಾಜ್ಯದಲ್ಲಿ ಒಂದು ವಿಶೇಷ ಅವರಿಬ್ಬರ ಒಂದು ಬದುಕು. ಬಹುಶಃ ಇನ್ನೂ ಅವ್ರು ನಮ್ಮ ತಾಯಿಗೆ ಆ್ಯಸಿಡ್ ಪ್ರಕರಣ ಆಗದೆ ಹೋಗಿದ್ರು. ಬಹುಶಃ ಶತಾಯುಷಿಗಳಾಗಿರೋರು. ಆ್ಯಸಿಡ್ ಪ್ರಕರಣದಿಂದ ಸ್ವಲ್ಪ ಅವ್ರ ದೇಹದ ಮೇಲೆ ಸ್ವಲ್ಪ ಎಫೆಕ್ಟ್ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.